ನೀವೆಲ್ಲ ಗಿಲ್ಲಿ ನಟನನ್ನ ತೆರೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ? ತಡನೇ ಮಾಡಬೇಡಿ. ಇದೇ ವಾರ 27ನೇ ತಾರೀಕು ಸೂಪರ್ ಹಿಟ್ ಸಿನಿಮಾ ಬರ್ತಾ ಇದೆ. ಗಿಲ್ಲಿ ನಟ ತೆರೆ ಮೇಲೆ ಬರ್ತಾರೆ. ಸೊ ನನ್ನ ಜೊತೆಗೆ ಈಗ ಗಿಲ್ಲಿ ನಟ ಇದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೀವು? ಸೂಪರ್ ಹಿಟ್ಟಲ್ಲಿ ಸೂಪರ್ ಹಿಟ್ ಪಾತ್ರ ಯಾವುದು ನಿಮ್ಮದು? ಅದೇ ಮೇಡಮ್, ಜರ್ನಿ ಕತೆ. ಎಲ್ಲ ಎಲ್ಲರದು ಒಂದೊಂದು ಮುಖ್ಯ ಪಾತ್ರನೇ, ಅದರಲ್ಲಿ ನಂದು ಒಂದು ಪಾತ್ರ ಮೇಡಮ್. ಎಲ್ಲರದ್ದು ಒಂದು ಮುಖ್ಯ ಪಾತ್ರ, ಅದರಲ್ಲಿ ನಂದು ಒಂದು ಪಾತ್ರವನ್ನು ಎಕ್ಸ್ಪ್ಲೇನ್ ಮಾಡಿ. ಈ ಪಾತ್ರ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂದರೆ ಅದೇ ಕಾಮಿಡಿ ಮೇಡಮ್. ಕಾಮಿಡಿ ಜಾನರ್ ಸಿನಿಮಾ, ಕಾಮಿಡಿನೇ. ಒಂದು ಟ್ರಾವೆಲ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಜರ್ನಿ ಕತೆ ಆಗಿರೋದ್ರಿಂದ ನಾನು, ಗೌರವ್ ಆಗಿರ್ಬೋದು, ಶ್ವೇತಾ ಅವರಾಗಿರ್ಬೋದು, ನಮ್ಮ ಸಾಧು ಸರು, ಒಂದು ಎಲ್ಲ ಪ್ರಮೋದ್ ಸರು ಎಲ್ಲ ಆ ಜರ್ನಿ ಕಥೆಯಲ್ಲಿ ಆ ಜರ್ನಿಲಿ ಇರ್ತೀವಿ. ಆ ಜರ್ನಿ ಕಥೆ ಆಗಿರೋದ್ರಿಂದ ನಾನೊಬ್ಬ ಪ್ರಯಾಣಿಕ. ಅದೇ ಈ ಜರ್ನಿಯಲ್ಲಿ ಗಿಲ್ಲಿಯವರು ತುಂಬ ನಗಿಸ್ತಾರಾ ಅಥವಾ ಆ್ಯಕ್ಷನ್ ಕಾಣ್ತಾರಾ? ಹೆಂಗೆ ಕಾಣ್ತಾರೆ ಅಂತ? ಆಕ್ಷನ್ ಗೀಕ್ಷನ್ ಏನಿಲ್ಲ ಮೇಡಮ್, ಫೈಟು ಆ ಥರ ಏನಿಲ್ಲ. ಅದೇ ನಗಿಸೋ ಪ್ರಯತ್ನ ಮಾಡಿದ್ದೀವಿ ಮೇಡಮ್. ಥಿಯೇಟ್ರಲ್ಲಿ ನೀವು ನೋಡ್ಬಿಟ್ಟು ಹೇಳಬೇಕು. ಸಿನಿಮಾ ಟೈಟ್ಲೇ ಸೂಪರ್ ಹಿಟ್ಟು, ಆಲ್ರೆಡಿ ಸೂಪರ್ ಹಿಟ್ಟು. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಈಗ ಬಿಗ್ ಬಾಸ್ ಆದಮೇಲೆ ಒಂದು ಫುಲ್ ಫ್ಲೆಜ್ಡ್ ಆಗಿ ನಿಮ್ಮದೊಂದು ಸಿನಿಮಾ ಬರ್ತಿದೆ, ಅದು ಸೂಪರ್ ಹಿಟ್ ಅಂದಾಗ ನಿಮ್ಗೆ ಎಷ್ಟು ಹ್ಯಾಪಿ? ಖುಷಿ ಆಯ್ತದೆ ಮೇಡಮ್. ಈಗ ಆಯಿತು, ರಿಯಾಲಿಟಿ ಶೋ ಆಯಿತು, ಯೂಟ್ಯೂಬ್ ಇದೆಲ್ಲ ಆಯಿತು. ಈಗ ಮತ್ತೆ ಈಗ ಸಿನಿಮಾ, ಥಿಯೇಟ್ರು, ಸಿನಿಮಾ ಅಂದಾಗ ಅದು ಖುಷಿ ಆಗೇ ಆಯ್ತದಲ್ಲ ಮೇಡಮ್. ಈ ಸಿನಿಮಾನ ನೀವು ಬಿಗ್ ಬಾಸ್ ಹೋಗೋದಕ್ಕಿಂತನೂ ಮುಂಚೆನೇ ಒಪ್ಕೊಂಡಿದ್ದು, ಅಫ್ಕೋರ್ಸ್ ಅದು ನೀವು ಹಿಂದೆ ಹೇಳಿದ್ರಿ ಕೂಡ. ನಿಮಗೆ ಯಾವ ಥರ ಇಷ್ಟ ಆಯಿತು ಅಂದರೆ, ಪಾತ್ರ ಕೇಳಿದಾಗ ನನಗೆ ಈ ಹಿಂದೆ ನೀವು ಆಲ್ಮೋಸ್ಟ್ ಹಿಂದೆ ಕಾಣಿಸ್ಕೊಂಡಿದ್ದೆಲ್ಲ ಚಿಕ್ಕ ಪುಟ್ಟ ಪಾತ್ರಗಳಿದ್ವು, ಇದರಲ್ಲಿ ಫುಲ್ ಫ್ಲೆಜ್ಡ್ ಅಂತ ನಾನು ಕೇಳ್ಪಟ್ಟೆ. ತೆರೆ ಮೇಲೆ ನೋಡ್ಮೇಲೆ ಗೊತ್ತಾಗುತ್ತೆ. ಬಟ್ ಇದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು? ಅದೇ ಮೇಡಮ್, ಈಗ ಫಸ್ಟು ಅದೇ ನಂದು DKD ಮಾಡಿದ್ವಲ್ಲ ಹೋದ ವರ್ಷ ಮುಗಿದ್ಮೇಲೆ ಈ ಸಿನಿಮಾ ಬಂದದ್ದು. ಅದೇ ಡೈರೆಕ್ಟ್ ಆನಂದ್ ಸರು ಹಿಂಗೆ ಒಂದು ಐತೆ ಮಾಡ್ಬೋದು, ನಿಮ್ಮ ಕ್ಯಾರೆಕ್ಟ್ರ್ ಹಿಂಗೆ ಐತೆ ಅಂತ ಹೇಳ್ದಾಗ ನಾನು ಮಾಡ್ಬೋದು ಅನ್ನಿಸ್ತು. ಆಮೇಲೆ ಸರಿ ಅಂತ ಒಪ್ಕೊಂಡು ಮಾಡಿದೆ ಮೇಡಮ್. ಈ ಟೀಮ್ ನಿಮಗೆ ಮುಂಚೆನೇ ಗೊತ್ತಿತ್ತಾ? ಮುಂಚೆನೇ ಪರಿಚಯನ? ಅಂದರೆ ಡೈರೆಕ್ಟರ್ ಸರ್ ಇರ್ಬೋದು, ಜೊತೆಗೆ ನಿಮ್ಮ ಗೌರವ್ ಇರ್ಬೋದು, ನಿಮ್ಮ ಸ್ಕ್ರೀನ್ ಶೇರ್ ಮಾಡಿದವರು, ಆಫ್ ಸ್ಕ್ರೀನಲ್ಲಿ ಇರೋರು. ಆ ಗೌರವ್ ಅವ್ರು ಮಾತ್ರ ನಂಗೆ ಮುಂಚೆ ಒಂದೆರಡು ಸಲ ಸಿಕ್ಕಿದ್ರು. ಅಂದರೆ ಆಯ್ ಬೈ ಫ್ರೆಂಡ್ ಅಷ್ಟು ಇದಿರಲ್ಲ. ಇನ್ನು ಮಿಕ್ತವ್ರು ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ ಸರು, ನಮ್ಮ ಶ್ವೇತಾ ಅವರು ಎಲ್ಲ ಸಿನಿಮಾದಲ್ಲಿ ಬಂದಾಗ ಸಿಕ್ಕಿದ್ದು. ಇಲ್ಲಿಗೆ ಬಂದಮೇಲೆ ಒಂದು ಹೊಸ ಟೀಮ್ ಅಂತ ಹೇಳ್ಬೋದು ಮೇಡಮ್. ನಾನು ಬಂದಾಗ ಇವಾಗೆಲ್ಲ ಪರಿಚಯ ಎಲ್ಲ ಇದಾಗವರು. ಸ್ಟಾರ್ಟಿಂಗ್ ಬಂದಾಗ ಹೊಸ ಟೀಮೇ ನನಗೆ ಅಷ್ಟು ಯಾರೂ ಪರಿಚಯ ಇರಲಿಲ್ಲ. ಗಿಲ್ಲಿ ಎಷ್ಟು ಟೈಮ್ ಕೊಟ್ಟಿದ್ರು ಈ ಸಿನಿಮಾಕ್ಕೋಸ್ಕರ, ಸೂಪರ್ ಹಿಟ್ಗೋಸ್ಕರ? ಸುಮಾರು ದಿನ, ಅಂದರೆ ಅದು ನಡೀತಾನೆ ಇತ್ತು ಮೇಡಮ್. ಈಗ ಶೂಟು ಎಷ್ಟು 2ನೇ ತಿಂಗಳಲ್ಲೋ 3ನೇ ತಿಂಗಳಲ್ಲೋ ಸ್ಟಾರ್ಟ್ ಆಯಿತು ಅನಿಸುತ್ತೆ ಮೋಸ್ಟ್ಲಿ. 1ನೇ ತಿಂಗಳು 2ನೇ ತಿಂಗಳು ಆ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು. ಅದು ನಡೀತಾನೆ ಇತ್ತು ಮಧ್ಯ ಶೆಡ್ಯೂಲ್ ಪ್ರಕಾರ ನಡೀತಾನೆ ಇತ್ತು. ಗಿಲ್ಲಿ ಯಾವ ಥರದ ವ್ಯಕ್ತಿತ್ವದವರು ಅಂತ ನಮ್ಗೆ ಗೊತ್ತು. ಫುಲ್ ನಗಿಸ್ತಾ ಇರ್ತಾರೆ, ಓಕೆ ಇದ್ದಲ್ಲಿ ಖುಷಿಯಾಗಿರಲಿ ಅಂತ ಬಯಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ಸೆಟ್ಟಲ್ಲಿ ಹೆಂಗಿದ್ರು ಗಿಲ್ಲಿ? ಮಾಮೂಲಿ ಹೆಂಗಿದ್ದೆ ಹಂಗೆ ಇದೆ ಮೇಡಮ್. ಸಿನಿಮಾ ಸೆಟ್ಟಲ್ಲೂ ಹಂಗೆ ಇದೆ. ಆಮೇಲೆ ಎಲ್ಲರೂ ಅಷ್ಟು ಫ್ರೆಂಡ್ಲಿ ಆಗಿದ್ರಲ್ಲ ಮೇಡಮ್. ಈಗ ನಾನು ಹೋಗಿ ಕೆಲಸ ಮುಗಿಸ್ಕೊಂಡು ಶೂಟಿಂಗು ಮುಗಿಸ್ಕೊಂಡು ಸಂಜೆ ಆದಕ್ಕೆ ಮನೆಗೆ ಗಾಡಿ ಎತ್ಕೊಬರ್ದು ಹಂಗೇನಿರಲಿಲ್ಲ ಮೇಡಮ್. ಎಲ್ಲ ಅಷ್ಟೇ ಫ್ರೆಂಡ್ಲಿ ಆಗಿದ್ದರು. ಅಷ್ಟೇ ಒಂಥರ ಸಿನಿಮಾ ಶೂಟಿಂಗ್ ಥರ ಅನ್ನಿಸ್ತಾ ಇರಲಿಲ್ಲ ಮೇಡಮ್. ಇದು ಅಷ್ಟು ಜೆಲ್ಲಾಗ್ಬಿಟ್ಟಿದೆ ಎಲ್ಲ. ಓಕೆ, ಈ ಸಿನಿಮಾ ಸೆಟ್ಟಲ್ಲಿ ನಿಮಗೆ ರಘುವಣ್ಣನ ಥರ ಕಾಟ ಕೊಡ್ತಿದ್ದಿದ್ದು ಯಾರು? ಇಲ್ಲಿ ಯಾರು ಇರಲಿಲ್ಲ ಮೇಡಮ್. ನೀವು ರಘುವಣ್ಣನ ಯಾರಿಗೂ ಹೋಲಿಸಲ್ಲ ಇಲ್ಲಿ. ಆ ಥರ ಯಾರು ಇರಲಿಲ್ಲ ಮೇಡಮ್. ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದು. ಆ ಥರ ಇದ್ರೆ ಸ್ಟ್ರಿಕ್ಟ್ ಯಾರು ಇರಲಿಲ್ಲ ಮೇಡಮ್. ಅದೇ ನಾನು ಹೇಳೋದು. ಈಗ ನಮಗೆ ಒಂದು ಇರ್ತದೆ, ಡೈರೆಕ್ಟ್ರು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಸೆಟ್ಟಲ್ಲೆಲ್ಲ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ ಅಂತ. ಆ ಥರ ಡೈರೆಕ್ಟ್ರು ಇರಲಿಲ್ಲ ಈ ಸಿನಿಮಾದಲ್ಲಿ. ತುಂಬ ಕ್ಯಾಶುವಲ್ ಆಗಿದ್ರು. ಏನಾದ್ರು ಹೇಳಿದ್ರು ಇನ್ಪುಟ್ಸ್ ತಗೊಳ್ಳೋರು. ಅದು ಸಖತ್ ಖುಷಿ ಕೊಡೋದು. ನಮ್ಗೆ ಗೊತ್ತಿರಂಗೆ ಗಿಲ್ಲಿಯಲ್ಲಿ ಒಬ್ಬ ನಿರ್ದೇಶಕ ಇದ್ದಾನೆ. ಇನ್ನು ಮುಂದೆ ನೋಡ್ತೀವ ಬೇರೆ ನಿರ್ದೇಶಕನ. ಓಕೆ, ನೀವು ಕಂಟೆಂಟ್ ಕ್ರಿಯೇಟಲ್ಲಿ ಒಬ್ಬ ನಿರ್ದೇಶಕ, ನೀವು ಇನ್ಪುಟ್ ಕೊಡ್ತಿದ್ರಿ ಅಂತ ಆಯ್ತಾಗಿದ್ರೆ ಏನಾದ್ರು ಸ್ವಲ್ಪ ಸಲಹೆ ಏನಾದ್ರು? ಸಲಹೆ ಆ ಥರ ಅಲ್ಲ ಮೇಡಮ್. ಸಲಹೆ ಕೊಡುವಷ್ಟು ದೊಡ್ಡವನಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಸಿನಿಮಾ ಮಾಡಿರೋ ಡೈರೆಕ್ಟ್ರ್ ಅವರು. ಅಂದರೆ ಈಗ ಡೈಲಾಗ್ ಏನೋ ಹಿಂಗೆ ಹೇಳ್ತೀವಿ, ಸರ್ ಹಿಂಗೆ ಹೇಳ್ಬೋದು ನೋಡಿ ಸರ್ ಅಂದಾಗ ಚೆನ್ನಾಗಿದ್ರೆ ಹೇಳಿ ಚೆನ್ನಾಗಿರ್ತದೆ ಅನ್ನೋರು ಅಷ್ಟೇ. ಸಲಹೆ ಎಲ್ಲ ಅದೆಲ್ಲ ದೊಡ್ಡ ಮಾತು. ಅದೆಲ್ಲ ಹೆಂಗೆ ಕೊಡೋಕ್ಕಾಗುತ್ತೆ? ಈ ಡೈಲಾಗ್ದಲ್ಲೇ ಅಲ್ವಾ, ಡೈಲಾಗಲ್ಲಿ ಪಂಟ್ರಿ ನೀವು, ಅದೆಲ್ಲ ಸಲಹೆ ಅದರಲ್ಲೂ ಸಣ್ಣ ಪುಟ್ಟ ಅವ್ರು ಅಲ್ಲ. ಆ್ಯಕ್ಚುಲಿ ಡೈಲಾಗ್ ಚೆನ್ನಾಗಿದೆ, ಒಳ್ಳೆ ರೈಟ್ರ್ ಅವರು ಆನಂದ್ ಸರ್. ಅದ್ರಲ್ಲಿ ನಮ್ದು ಏನಾದ್ರು ಸಣ್ಣ ಇದನ್ನು ಸೇರಿಸ್ಬೋದಾ ಅಂದರೆ ಅವ್ರು ಏನು ಯಾವುದೇ ಈಗೋ ಇಲ್ದೇನೆ ಚೆನ್ನಾಗಿದ್ದಿದ್ರೆ ಹೇಳ್ತಿದ್ರು ಅವರೇ ಸೇರಿಸ್ಬೋದು ಅಂತ. ಎಷ್ಟು ದಿನ ಟೈಮ್ ಕೊಟ್ರಿ ನೀವು? ಎಷ್ಟು ದಿನ? ಅದೇ ಒಂದು 14-15 ದಿನ. ಥ್ರೂ ಔಟ್
ಸಿನಿಮಾದಲ್ಲಿ ನಿಮಗೆ ತುಂಬ ಮಜಾ ಕೊಟ್ಟಿದ್ದು, ತುಂಬ ನೆನಪಿರುತ್ತೆ ಈ ದಿನ ಎಲ್ಲ ಇಲ್ಲಿ ಆಗಿತ್ತು ಏನೋ, ಅಥವಾ ಡಿಫ್ರೆಂಟ್ ಟಾಸ್ಕ್ ಇತ್ತು, ಅಂದರೆ ಡಿಫ್ರೆಂಟ್ ಸರ್ಕಸ್ ಇತ್ತು ಅನ್ನೋದಾದರೆ ಯಾವುದು ಪರ್ಟಿಕ್ಯುಲರ್ ಒಂದು ಎಲ್ಲಿ ಅಥವಾ ಯಾವ ಘಟನೆ ನೆನಪು ಮಾಡ್ಕೊ? ಅದೇ ಈ ಉಡುಪಿಲಿ ಶೂಟಿಂಗ್ ಮಾಡೋಕೆ ಹೋಗಿತ್ತು, ಈ ಸಾಂಗುದು ಶೂಟಿಂಗ್ ಮಾಡೋಕೆ ಹೋಗಿದ್ದು, ಸಾಂಗು ಮತ್ತು ಸೀನ್ಗಳ. ಅವಾಗ ಹೆವಿ ಮಳೆ, ಅದು ಓಪನ್ ಕಾರ್, ಬೇರೆ ಓಪನ್ ಕಾರ್, ಅದು ಹೆವಿ ರೋಸ್ಬಿಡ್ತು. ಆ ಮಳೆ ಬರೋದು, ಮಧ್ಯ ಮಧ್ಯೆ ಗಾಡಿ ಬೇರೆ ಕೆಟ್ಟೋಗ್ಬಿಡ್ತಿತ್ತು. ಅದು ಸಖತ್ತು ಹಿಂಸೆ ಕೊಟ್ಬಿಡ್ತು ಆ ಟೈಮಲ್ಲಿ.